ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಹಣ 10ನೇ ಕಂತಿನ ಹಣ ಈಗ ಬಿಡುಗಡೆ ಆಗಿದೆ. ಸೊ ಯಾರಿಗೆಲ್ಲ ಬಂದಿಲ್ಲ ಗೃಹಲಕ್ಷ್ಮಿ 10ನೇ ಕಂತಿನ ಹಣ, ಸೊ ಯಾರೆಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ಅಂದರೆ 10ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂಥವ್ರು ಈ ಒಂದು ವಿಡಿಯೋನ ನೋಡಿ. ಸೊ ಇದರಲ್ಲಿ ನಿಮಗೆ ಏನಕ್ಕೆ ಹಣ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಹಾಗಾದರೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತೇಳಿ ಪೂರ್ತಿ ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋಂಥವ್ರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು, ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೀವೇ ಲಕ್ಷ್ಮಿ 10ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು 10ನೇ ಕಂತಿನ ಹಣಕ್ಕಾಗಿ ಯಾರಾದರೂ ಕಾಯ್ತಾ ಇದ್ರು ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತಂದರೆ ಈಗ ಆಲ್ರೆಡಿ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಯಾರೆಲ್ಲ ಬಂದಿಲ್ಲ ಅಂಥವ್ರಿಗೆ ಅಂದರೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ 10ನೇ ಕಂತಿನ ಹಣಕ್ಕಾಗಿ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಇದು ಸಾಕಷ್ಟು ಜನಕ್ಕೆ ಆಲ್ರೆಡಿ ಅವರವರ ಖಾತೆಗೆ ಕೂಡ ಜಮೆ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ, ಏನು ಅಂದರೆ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ಸೊ ಒಂದು ದಿನಕ್ಕೆ ಇಂತಿಷ್ಟು ಹಣ ಅಂತೇಳಿ ಮಾತ್ರನೇ ಏನು ಸರ್ಕಾರದವರು ಬಿಡುಗಡೆ ಮಾಡೋವಂಥದ್ದು. ಸೊ ಒಂದು ದಿನಕ್ಕೆ ಇಂತಿಷ್ಟು ಹಣ ಅಂತ ಅವರು ಲೆಕ್ಕಾಚಾರವನ್ನು ಮಾಡಿಬಿಟ್ಟೆ ಬಿಡುಗಡೆ ಮಾಡೋದು. ಸೊ ಅದರಲ್ಲೂ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರನೇ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಹೋಗಿರುತ್ತೆ. ಆದರೆ ಜಿಲ್ಲೆಗಳಲ್ಲಿರುವಂಥ ಎಲ್ಲ ಮನೆ ಅಂದರೆ ಎಲ್ಲ ಗೃಹಿಣಿಯರಿಗೂ ಕೂಡ ಗೃಹಲಕ್ಷ್ಮಿಯವ್ರಿಗೂ ಹೋಗಿರೋದಿಲ್ಲ. ಸೊ ಕೆಲವೊಂದು ಜನಗಳಿಗೆ ಮಾತ್ರನೇ ಗೃಹಲಕ್ಷ್ಮಿ ಹಣ ಹೋಗಿರುತ್ತೆ. ಇನ್ನು ಕೆಲವೊಂಥವ್ರಿಗೆ ಬರಲ್ಲ, ಅಂಥವರು ಕಾಯ್ತಾ ಇರ್ತಾರೆ. ಸೊ ಗೃಹಲಕ್ಷ್ಮಿ ಹಣ ಏನಾಗ್ಬಿಡುತ್ತೆ, ಅವ್ರಿಗೆ ಬಂದುಬಿಟ್ಟಿದೆ ನಮಗೆ ಬಂದಿಲ್ಲ ಅಂತೇಳಿ ಕಾಯ್ತಾ ಇರ್ತಾರೆ. ಸೊ ನಾನು ಮುಂಚೆನೇ ಹೇಳಿದಾಗೆ ಅವರೆಲ್ಲದನ್ನು ಕೂಡ ಲೆಕ್ಕಾಚಾರ ಮಾಡಿ ಅಂದರೆ ಎಸ್ಟಿಮೇಷನ್ ಮಾಡಿಬಿಟ್ಟಿನೇ ಒಂದು ದಿನಕ್ಕೆ ಇಂತಿಷ್ಟು ಹಣ ಅಂತೇಳಿ ರಿಲೀಸ್ ಮಾಡೋವಂಥದ್ದು. ಸೊ ಅವರು ಕೂಡ ಅಂದರೆ ಏನು ಇರುತ್ತೆ ಅಂದರೆ ಎಷ್ಟು ಬಡ್ಜೆಟ್ ಇರುತ್ತೆ, ಸೊ ಒಂದು ದಿನಕ್ಕೆ ಇಷ್ಟು ಬಿಡುಗಡೆ ಮಾಡಬೇಕಂದ್ರೆ ಅಷ್ಟು ಗೃಹಿಣಿಯರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗೋದು ಅಂತಲೇ ಹೇಳ್ಬೋದು. ಸೊ ಸಿಗದೇ ಇರೋವಂಥವ್ರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಹೇಳಿದೆ ಒಂದು ದಿನಕ್ಕೆ ಇಂತಿಷ್ಟು ಹಣ ಅಂತ ಮಾತ್ರ ಬಿಡುಗಡೆ ಮಾಡೋದ್ರಿಂದ ಸೊ ನೆಕ್ಸ್ಟ್ ಡೇ ನಿಮಗೂ ಕೂಡ ಬರ್ಬೋದು. ಈಗ ಆಲ್ರೆಡಿ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನಿನ್ನೆ ಕೂಡ ಎಷ್ಟೋ ಜನಕ್ಕೆ ಬಂದಿರುತ್ತೆ, ಇವತ್ತು ಕೂಡ ಎಷ್ಟೋ ಜನಕ್ಕೆ ಬಂದಿರುತ್ತೆ, ನಾಳೆ ಕೂಡ ಎಷ್ಟೋ ಅವರ ಗೃಹಲಕ್ಷ್ಮಿಯರ ಖಾತೆಗೆ ಕೂಡ ಹೋಗಿರುತ್ತೆ. ಸೊ ಗೃಹಲಕ್ಷ್ಮಿ ಹಣ ಇಂತಿಷ್ಟು ಅಂತೇಳಿ ಮಾತ್ರ ಬಿಡುಗಡೆ ಆಗೋಂಥದ್ದು ಒಂದು ದಿನಕ್ಕೆ. ಸೊ ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ರಾ, ಇನ್ನು ಯಾರ್ಯಾರ ಖಾತೆಗೆ ಬಂದಿಲ್ಲ ಅವರು ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಅಂದರೆ ಇಷ್ಟು ಟೈಮ್ ಅಂತ ಇರುತ್ತೆ. ಇನ್ನು ನಿಮಗೆ ಎಲೆಕ್ಷನ್ ಬರೋದಕ್ಕೆ 7ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ಸೊ ಅದ್ರ ಒಳಗಡೆ ಕೂಡ ನಿಮಗೆ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಏನೇನು ಬರಬೇಕು ಎಲ್ಲದೂ ಕೂಡ ಬಂದು ಅವರವರ ಖಾತೆಗೆ ಸೇರುತ್ತೆ. ಹಾಗೆ 9ನೇ ಕಂತಿನ ಹಣ ಕೂಡ ಸಾಕಷ್ಟು ಜನಕ್ಕೆ ಬಂದಿಲ್ಲ. ಸೊ ಅಂಥವರು ಕೂಡ ತುಂಬ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನಿನ್ನೆ ಕೂಡ 9ನೇ ಕಂತಿನ ಹಣ ರಿಲೀಸ್ ಆಗಿತ್ತು, ಇವತ್ತು ಕೂಡ 9ನೇ ಕಂತಿನ ಹಣ ರಿಲೀಸ್ ಆಗಿದೆ, ನಾಳೆ ಕೂಡ 9ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಅದರ ಒಟ್ಟಿಗೆ ಕೂಡ 10ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎರಡೂ ಒಂದೇ ಸರಿ ಹಣವನ್ನು ಹಾಕ್ತಾ ಇರೋದ್ರಿಂದ ಸ್ವಲ್ಪ ತಡವಾಗಿ ನಿಮ್ಮ ಒಂದು ಖಾತೆಗೆ ಬರ್ಬೋದು. ಸೊ ಒಂದು ವೇಳೆ ಬಂದಿಲ್ಲ ಅಂತಂದರೆ ನಿಮಗೆ ಎಲೆಕ್ಷನ್ವರೆಗೂ ಕೂಡ ಟೈಮ್ ಇರೋದ್ರಿಂದ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬಂದು ಏನು ಹಣ ಜಮೆ ಆಗಬೇಕು, ಏನು 2,000 ರೂಪಾಯಿ ಜಮೆ ಆಗಬೇಕಾ ಅಥವಾ 4,000 ರೂಪಾಯಿ ಜಮೆ ಆಗಬೇಕಾ, ಸೊ ಏನು ನಿಮ್ಮ ಒಂದು ಪೆಂಡಿಂಗ್ ಹಣ ಇರುತ್ತೆ ಒಟ್ಟಿಗೆ ಕೂಡ ಸೇರಿಬಿಟ್ಟು ನಿಮಗೆ ಎಲೆಕ್ಷನ್ ಒಳಗಡೆ ನಿಮ್ಮ ಒಂದು ಪೆಂಡಿಂಗ್ ಹಣ ನಿಮ್ಮ ಒಂದು ಖಾತೆಗೆ ಕೂಡ ಬಂದು ಜಮೆ ಆಗುತ್ತೆ. ಸೊ ಎಲೆಕ್ಷನ್ ಟೈಮ್ವರೆಗೂ ಎಲೆಕ್ಷನ್ ಬರೋವರೆಗೂ ಟೈಮ್ ಇರೋದ್ರಿಂದ ಸ್ವಲ್ಪ ಕಾದು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬಂದಿಲ್ಲ ಅಂತೇಳಿ ತುಂಬ ಟೆನ್ಷನ್ ತಗೊಳ್ಳೋದಿಲ್ಲ, ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತೇಳಿ ನೀವೇನೇನೋ ಸರ್ಕಸ್ ಮಾಡೋ ಇದಿಲ್ಲ ಅನಿಸುತ್ತೆ, ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ಎಲೆಕ್ಷನ್ವರೆಗೂ ಕೂಡ ಟೈಮನ್ನು ಸರ್ಕಾರದವರೇ ಕೊಟ್ಟಿರೋದ್ರಿಂದ ನಿಮಗೆ ಬರೀ 7ನೇ ತಾರೀಕು, ಇವತ್ತು ಆಲ್ರೆಡಿ 4 ಆಗಿರೋದ್ರಿಂದ ಇನ್ನು ಜಸ್ಟ್ 3 ಡೇಸ್ ಅಷ್ಟೇ ಇರೋದು. ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ನಿಮಗೆ 10ನೇ ಕಂತಿನ ಹಣ ಏನು ಬರಬೇಕು, 9ನೇ ಕಂತಿನ ಹಣ ಏನು ಬರಬೇಕು ಎಲ್ಲ ಕೂಡ ಹಣ ಒಟ್ಟಿಗೆ ಬಂದು ನಿಮ್ಮ ಒಂದು ಖಾತೆಗೆ ಜಮೆ ಆಗುತ್ತೆ. ಸೊ ಈಗ 11ನೇ ಕಂತಿನ ಹಣ ಕೂಡ ಏನೋ ನಿಮ್ಮ ಒಂದು ಖಾತೆಗೆ ಬರುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ಕೆಲವೊಂದು ಕಡೆ ಏನಾಗ್ತದೆ ಅಂದರೆ 11ನೇ ಕಂತಿನ ಹಣ ಕೂಡ ನಿಮಗೆ ಎಲೆಕ್ಷನ್ ಒಳಗಡೆ ಕೂಡ ಬಂದು ಅವರವರ ಖಾತೆಗೆ ಜಮೆ ಆಗುತ್ತೆ ಅಂತೇಳಿ ಕೆಲವೊಂದು ಕಡೆ ಸುದ್ದಿ ಹರಡ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಅಂತೂ ಏನೂ ಬಂದಿಲ್ಲ. ಒಂದು ವೇಳೆ ಬಂದರೂ ಬರ್ಬೋದು, 11ನೇ ಕಂತಿನ ಹಣ ಏನೋ ಬಿಡುಗಡೆ ಆದರೂ ಆಗ್ಬೋದು. ಯಾಕಂದರೆ ಎಲೆಕ್ಷನ್ ಇರೋದ್ರ ಒಳಗಡೆ ಕೂಡ ಏನೋ ಜನಗಳ ಮತ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವರ ಓಟನ್ನು ಪಡ್ಕೊಳ್ಳೋದು ಕೂಡ ಇಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ಕೆಲಸವನ್ನು
ವಿಚಾರವನ್ನು ಸರ್ಕಾರದವರು ಮಾಡಬಹುದು, ಮಾಡದೇನೂ ಇರಬಹುದು. ಆದರೆ ಕೆಲವೊಂದು ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಇದೇ ತಿಂಗಳಲ್ಲಿ ಕೂಡ ನಮಗೆ 10ನೇ ಕಂತಿನ ಹಣ ಮತ್ತು 11ನೇ ಕಂತಿನ ಹಣ ಕೂಡ ಅವರವರ ಖಾತೆಗೆ ಗೃಹಲಕ್ಷ್ಮಿ ಹಣ ಅವರವರ ಖಾತೆಗೆ ಜಮೆ ಆಗ್ತಿದೆ ಅಂತೇಳಿ ಕೆಲವೊಂದು ಕಡೆ ಸುದ್ದಿ ಹರಡ್ತಾ ಇದೆ. ಅದ್ರ ಬಗ್ಗೆ ಏನೋ ಸರ್ಕಾರದಿಂದ ಏನೋ ಒಂದು ಅಪ್ಡೇಟನ್ನು ಕೊಟ್ಟಿಲ್ಲ. ಒಂದು ವೇಳೆ ಬಂತು ಅಂದರೆ 7ನೇ ತಾರೀಕು ಒಳಗಡೆ ಕೂಡ ಒಂದು ಅಪ್ಡೇಟ್ ಬರುತ್ತೆ. ನಾನು ಅದನ್ನು ಕೂಡ ಅಪ್ಡೇಟ್ ಬಂದಿದ ತಕ್ಷಣ ನಿಮಗೆ ತಿಳಿಸ್ತೀನಿ. ಸೊ 11ನೇ ಕಂತಿನ ಹಣದ ಅಲ್ಲಿವರೆಗೂ ಕೂಡ ಏನು 11ನೇ ಕಂತಿನ ಹಣ ಇನ್ನೂ ಬರೋದ್ರ ಬಗ್ಗೆ ಏನೋ ಆಸೆ ಇಟ್ಕೋಬೇಡಿ, ಇನ್ನೂ ಬರುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಇದು 10ನೇ ಕಂತಿನ ಹಣ ಮಾತ್ರ ನಿಮಗೆ ಇದೇ ತಿಂಗಳು 7ನೇ ತಾರೀಕು ಒಳಗಡೆ ಕೂಡ ನಿಮ್ಮ ಒಂದು ಖಾತೆಗೆ ಜಮೆ ಆಗುತ್ತೆ. ಸೊ ಅಲ್ಲಿವರೆಗೂ ಕಾದರೆ ಸಾಕು. ನಿಮಗೆ ಏನೇನು ಪೆಂಡಿಂಗ್ ಹಣ ಬರಬೇಕು, ಏನು 10ನೇ ಕಂತಿನ ಹಣ ಬರಬೇಕು, ಎಲ್ಲ ಹಣ ಕೂಡ ನಿಮಗೆ 7ನೇ ತಾರೀಕು ಒಳಗಡೆ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ. ಇನ್ನು ನೀವೇನಾದರೂ ಗೃಹಲಕ್ಷ್ಮಿ ಹಣ 10ನೇ ಕಂತಿನ ಹಣಗೆ ಕಾಯ್ತಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ 10ನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ರಾ, ಹಾಗೆ 9ನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ರಾ, ಇನ್ನು 11ನೇ ಕಂತಿನ ಹಣ ಬರುತ್ತೆ ಅಂತ ಯಾರೆಲ್ಲ ಆಸೆ ಇಟ್ಕೊಂಡಿದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.